So, good morning, dear students. Today we will start the last part of this second chapter, electric potential and the electric potential and the capacitors. Okay. So this is very important. So this problem is very important. It is asked in March 2016. So you can see here. So this question is asked in March 2016, and this is little bit lengthy problem. So ಬೇರೆ problem ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಲೆಂದಿ ಇದೆ ಅಂತ ಹೇಳಿದ್ರೆ ತುಂಬಾ ಟಫ್ ಇದೆ ಅಂತಲ್ಲ, ದಟ್ ಇಸ್ ವೆರಿ ಈಸಿ. ಸೊ ಆಲ್ಮೋಸ್ಟ್ ಇಟ್ ವಿಲ್ ಎಲ್ಲ ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ದಂಗೆ ಕ್ಯಾಲ್ಕುಲೇಟರ್ ಇಟ್ಬಿಟ್ರೆ easily you can solve this problem. Okay, so in previous class we have studied about the problems on electric potential. So electric potential mele different types of problems ana ಮಾಡಿದೀವಿ. Then on capacitors, so parallel plate capacitor, that we have done certain problems, and we done this problems on combination of these capacitors. Now what they are doing, they are combining. So combining this combination of capacitors with the energy stored in the capacitor. ಸರಿನಾ? So energy stored in the capacitors ಸಿಗು ಅದನ್ನ ಏನ್ ಮಾಡ್ತಿದ್ದಾರೆ ಅವರು ಕಂಬೈನ್ ಮಾಡ್ತಾ ಇದ್ದಾರೆ. ಸೊ ಕಂಬೈನ್ ಮಾಡಿ ಈ ತರ ಪ್ರಾಬ್ಲಮ್ಸ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ರೀಡ್ ಔಟ್ ದಿ ಪ್ರಾಬ್ಲಮ್. ನೀವು ಹಾಗೆ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ಇದು ಸೊ ಇಟ್ ಇಸ್ ಲೆಂದಿ ಇದೆ ಒಂದ್ ಸ್ವಲ್ಪ. When two capacitors are connected in series, so and connected across 4 kilowatt line, the energy stored in a system is 8 joule. So idu nanage first part. Alle ಏನು ಹೇಳಿದ್ರೆ two capacitors alva. So you can draw the two capacitors. ಎರಡು capacitors ಗಳನ್ನು draw ಮಾಡಿ. So this is one capacitor. So this will be the second capacitor. ಎರಡು capacitor ಇದೆ. ಅದನ್ನ ಏನು ಮಾಡಿದ್ದಾರೆ, series ಅಂತ ಹೇಳಿದ್ದಾರೆ. Series across 4 kilowatt line. So 4 kilowatt line ಅಂತ ಹೇಳಿದ್ರೆ power supply. So power supply ಅದಕ್ಕೆ ಎಷ್ಟಿದೆ ಅಂತ ಹೇಳಿದ್ರೆ, so it is the power supply is 4 kilowatt. So V is equal to, it is 4 kilo volt. Sorry, 4 kilovolt ಅಷ್ಟು ನನಗೆ ಏನಿದೆ ಅಂತ ಹೇಳಿದ್ರೆ ಪವರ್ ಸಪ್ಲೈ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರು ಏನ್ ಹೇಳ್ತಿದ್ದಾರೆ, ಸೊ ದಿ ಎನರ್ಜಿ ಸ್ಟೋರ್ಡ್ ಇನ್ ದಿ ಸಿಸ್ಟಮ್ ಅಂದ್ರೆ ಸೀರೀಸ್ ಆಗಿ ನಾನು ಕನೆಕ್ಟ್ ಮಾಡಿದಾಗ U is equal to ಎಷ್ಟಿದೆ ಅಂತ ಹೇಳಿದ್ರೆ 8 ಜೌಲ್ಸ್ ಇದೆ ಅಂತ ನನಗೆ ಹೇಳಿದ್ದಾರೆ. ಇದು ಯಾವಾಗ, ಇದು ಸೀರೀಸ್ ಕಾಂಬಿನೇಷನ್. ಇದು ಫಸ್ಟ್ ಪಾರ್ಟ್, series. When the two capacitors are connected in series, connected across 4 kilovolt line, the energy stored in the system is 8 joule. ಸರಿನಾ? So second case, so ಅದರೊಳಗೆ second part ಏನಿದೆ ಅಂತ ನೋಡಿ. If the same capacitors are connected in parallel across the same line, ಸರಿನಾ? ಪ್ಯಾರಲಲ್ ಕನೆಕ್ಟ್ ಮಾಡಿದರೆ ಕೆಪಾಸಿಟನ್ಸ್ ನನಗೆ ಸೇಮ್ ಇದೆ. ಈ ಕೆಪಾಸಿಟನ್ಸ್ ನಾನು C1 ತಗೊಳ್ತೀನಿ, ಐ ವಿಲ್ ಟೇಕ್ ಇಟ್ ಆಸ್ C2. ಸೆಕೆಂಡ್ ಕೇಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಇಫ್ ದಿ ಸೇಮ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಕ್ರಾಸ್ ದಿ ಸೇಮ್ ಲೈನ್ ಅಂತ ಹೇಳಿದ್ರೆ ವಿನು ಎಷ್ಟಿದೆ, 4 ಕಿಲೋವಾಟ್, ಇಟ್ ಇಸ್ ಸೇಮ್ ಇದೆ. ಬಟ್ ಎನರ್ಜಿ ಸ್ಟೋರ್ಡ್ ಏನಾಗ್ತಿದೆ, ಇಟ್ ಇಸ್ 36 ಜೌಲ್ ಆಗ್ತಾ ಇದೆ. ಅದು ಸೆಕೆಂಡ್ ಕೇಸ್. ಸೊ ಸೆಕೆಂಡ್ ಕೇಸ್ ಒಳಗೆ ಪ್ಯಾರಲಲ್ ಕಾಂಬಿನೇಷನ್ ಡ್ರಾ ಮಾಡ್ತಾರೆ. ಸೊ ಇದು ಒಂದು ಕೆಪಾಸಿಟರ್ಸ್. ಸೊ ದಿಸ್ ಇಸ್ ಒನ್ ಮೋರ್ ಕೆಪಾಸಿಟರ್. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಹೀಗೆ, ಹೌದಲ್ವಾ? ಹೀಗೆ ಎರಡು ಪಾಯಿಂಟ್, ಕಾಮನ್ ಪಾಯಿಂಟ್ ಏನ್ ಮಾಡ್ಬೇಕು, ಅದಕ್ಕೆ ನೀವು ಜಾಯಿನ್ ಮಾಡ್ಬೇಕು. ಸೊ ಹೀಗೆ ಸರಿನಾ? ಸೊ ದಿಸ್ ವಿಲ್ ಬಿ ದಿ ಪೊಟೆನ್ಶಿಯಲ್. ಇದಕ್ಕೆ ಏನಾಯ್ತು, ನನಗೆ C1 ಕೆಪಾಸಿಟರ್, ಸೇಮ್ ಕೆಪಾಸಿಟರ್ಸ್ ಅಂತ ಹೇಳಿದ್ದಾರೆ. C1 ಆಯ್ತು, C2 ಆಯ್ತು. ಸೊ ಇಲ್ಲಿ ಏನ್ ಹೇಳ್ತಿದೆ, V is equal to, so V is equal to, it is 4 kilovolt. ಸೊ ಸೇಮ್ ಇದೆ. ಎನರ್ಜಿ ಸ್ಟೋರ್ಡ್ ಎಷ್ಟಿದೆ, ಸೊ ಇಲ್ಲಿ ಎನರ್ಜಿ U ಸೀರೀಸ್ ಅಂತ ಬರೀತೀನಿ. ಸೊ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ಡ್ at series is equal to 8 joule. ಇಲ್ಲಿ ಏನ್ ಬರೀತೀನಿ, U parallel, the energy stored in a capacitor when they are in parallel, so it will be 36 joule. ಎಲ್ಲ ಕೊಟ್ಬಿಟ್ಟರೆ ಏನನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ, they asked you to find the individual capacitances. ಸೊ ಇಂಡಿವಿಜುವಲ್ ಕೆಪಾಸಿಟನ್ಸ್ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ, ಟು ಕ್ಯಾಲ್ಕುಲೇಟ್. ಸೊ ಏನು ಕ್ಯಾಲ್ಕುಲೇಟ್ ಮಾಡಬೇಕು, C1 is equal to question mark, C2 is equal to question mark. ಸೊ ಹೀಗೆ ನಮ್ಗೆ ಅದನ್ನ ಕೇಳಿದ್ದಾರೆ. C1 C2 ನ ಫೈಂಡ್ ಔಟ್ ಮಾಡಿ ಅಂತ ನಮ್ಗೆ ಹೇಳಿದ್ದಾರೆ. ಇದು ಫಸ್ಟ್ ನನಗೆ ಸೀರೀಸ್ ಅಲ್ಲಿ ಆಯ್ತು, ಇದು ನನಗೆ ಪ್ಯಾರಲಲ್ ಆಯ್ತು. ಸರಿನಾ? ವೋಲ್ಟೇಜ್ ಇವೆಲ್ಲ ನನಗೆ ಸೇಮ್ ಇದೆ, ಬಟ್ ಏನ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ, ಓನ್ಲಿ ಚೇಂಜಿಂಗ್ ಇಸ್ ಸೊ ದಿಸ್ ಎನರ್ಜಿ ಮಾತ್ರ ನಮಗೆ ಚೇಂಜ್ ಆಗ್ತಿದೆ. ಸೊ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಮಾಡ್ಕೋಬಹುದಾ? ಸೊ ಗಿವನ್ ಇದು ಡಯಾಗ್ರಾಮ್ ಇದಕ್ಕೆ ಬಿಡಿಸಿ.
ಸೊ ಡಯಾಗ್ರಾಮ್ ಬಿಡಿಸಿದ್ರೆ ನಿಮ್ಗೆ ಅಲ್ಲಿ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಸರಿನಾ? ಸೊ ಗಿವನ್ ಏನೇನಿದೆ ಅದನ್ನ ಬರ್ಕೊಳ್ಳಿ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎನರ್ಜಿ ಸ್ಟೋರ್ಡ್ ಇನ್, ಸೊ ಎನರ್ಜಿ stored in series, energy stored in series US is equal to 8 joule. Energy stored in parallel, so energy stored in parallel UP is equal to, it is 36 joule. ಏನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪೊಟೆನ್ಷಿಯಲ್ ಅಪ್ಲೈಡ್. ಸೊ ಅಪ್ಲೈಡ್ ಪೊಟೆನ್ಷಿಯಲ್ V is equal to 4 kilovolt. So 4 kilo ಅಂತ ಹೇಳಿದ್ರೆ 4000. ಓಕೆ, 4 into 10 to the power of 3 volt. ಸೊ ನೆನ್ಪಿಟ್ಕೋಬೇಕು. ಸೊ ಇಲ್ಲ ಪ್ರಾಬ್ಲಮ್ ಮಾಡಿದ್ರೆ ನಮಗೆ ವೇಸ್ಟ್ ಆಗ್ಬಾರ್ದು. ಸೊ ಇಷ್ಟ ಆಯ್ತಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಸೊ ಇದು ನನಗೆ ಗಿವನ್ ಅವರು ಕೊಟ್ಟಿರೋದು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು, ಇದನ್ನ ಏನೇನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ಅದ್ರ ಪ್ರಕಾರ ತಗೊಂಡ್ರೆ ಆಯ್ತು. ಸರಿನಾ? ಸೊ ಓಕೆ, ಬರ್ಕೊಳ್ತಿದ್ರಲ್ವಾ? ಸೊ ಅದಷ್ಟು ಅಪ್ಲೈಡ್ ಪೊಟೆನ್ಷಿಯಲ್ V is equal to 4 kilovolt ಅಂತ ಆಯ್ತು. ಸೊ ನೆಕ್ಸ್ಟ್ ನಾ ಇಲ್ಲಿ ಏನ್ ಮಾಡ್ತಿದ್ದೀನಿ, ವಿ ಆರ್ ಗೋಯಿಂಗ್ ಟು, ಸೊ ಇದನ್ನ ಬರ್ಕೋಬೇಡಿ. ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ C1 and C2 ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಎನರ್ಜಿ ನನಗೆ ಕೊಟ್ಟಿದ್ದಾರೆ. ಸೊ ಐ ಹ್ಯಾವ್ ಟು ಟೇಕ್ ದಿ ಎನರ್ಜಿ ಇಕ್ವೇಶನ್ ಏನಾಗುತ್ತಾ, half CV square. I will take this equation, half CV square. ಸರ್ ಈ ಇಕ್ವೇಶನ್ ತಗೊಂಡ್ರೆ ನನಗೆ ಇದೇ ಇಕ್ವೇಶನ್ ಯಾಕೆ ತಗೋಬೇಕು, ಅಥವಾ ಇನ್ನೊಂದು ಇಕ್ವೇಶನ್ ಇದೆ ಅಲ್ಲ ಅದನ್ನ ಯಾಕೆ ತಗೋಬಾರ್ದು? ಸೊ ಬಿಕಾಸ್ ಹಿಯರ್ ಐ ನೋ ದಿ ವ್ಯಾಲ್ಯೂ ಆಫ್, ಸೊ ನನಗೆ ಏನಿದೆ, ನನಗೆ U ವ್ಯಾಲ್ಯೂ ನನಗೆ ಗೊತ್ತಿದೆ ಅಂಡ್ V ವ್ಯಾಲ್ಯೂ ನನಗೆ ಗೊತ್ತಿದೆ. ಸೊ ನೀವು ಮ್ಯಾಥಮೆಟಿಕ್ಸ್ ಅಲ್ಲೆಲ್ಲ ಕಲ್ತಿರ್ತೀರಿ, ಯಾವ್ದೋ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ ಅನ್ಕೊಂಡು ಏನೋ ಸಾಲ್ವ್ ಮಾಡಕ್ ಕೊಟ್ಟಿರ್ತಾರೆ. x plus y plus z is equal to ಇನ್ನೊಂದು 2 ಕೊಟ್ಟಿರ್ತಾರೆ. ಆಮೇಲೆ x plus y is equal to ಇನ್ನೊಂದು 1 ಕೊಟ್ಟಾಗ ನಿಮ್ ಇದ್ರಲ್ಲಿ ಮಾಡ್ತಿರಲ್ವಾ, ಮ್ಯಾಟ್ರಿಕ್ಸಸ್ ಒಳಗೆ ಮಾಡ್ತಿರ x y z ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಮಾಡಿ. ಹೀಗೆ ಈಸಿಯಾಗಿ ಕೊಟ್ಟಾಗ ಇಫ್ ಯು ನೋ ದಿ 2 ವ್ಯಾಲ್ಯೂಸ್, ಎರಡು ವ್ಯಾಲ್ಯೂ ನಿಮಗೆ ಗೊತ್ತಿದೆ, y is equal to 1 and z is equal to 2 ಅಂತ ನಿಮ್ಗೆ ಗೊತ್ತಿದೆ, you can easily find out the value of x. Here also U is equal to half CV square ಅಂತೆ, ನಿಮ್ಗೆ V ವ್ಯಾಲ್ಯೂ ಗೊತ್ತಿದೆ, U ವ್ಯಾಲ್ಯೂ ಗೊತ್ತಿದೆ. ಸೊ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿಸ್ CS ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ಆಯ್ತಾ? ಸೊ ಅದಕ್ಕೆ ಏನ್ ಬರೀಬೇಕು, ಫಸ್ಟ್ ಕೇಸ್ ಒಳಗೆ ಇನ್ ಸೀರೀಸ್ ಕಾಂಬಿನೇಷನ್, ಇದು ನಮಗೆ ಸೈಡಿಗೆ ಇರ್ಲಿ, ಫಾರ್ಮುಲಾ ಅಷ್ಟೇ ನಾನು ಬರ್ತಿರೋದು. ಇನ್ ಸೀರೀಸ್ ಕಾಂಬಿನೇಷನ್, ಏನಾದ್ರು ಗೊತ್ತಾಗದ್ರೆ ಮೆಸೇಜ್ ಹಾಕಿ ನೋಡ್ತಾ ಇದ್ದೀನಿ. ಇನ್ ಸೀರೀಸ್ ಕಾಂಬಿನೇಷನ್, ಸೊ ಸೀರೀಸ್ ಕಾಂಬಿನೇಷನ್ ಒಳಗೆ ಏನಾಗುತ್ತೆ, ಸೀರೀಸ್ ಕಾಂಬಿನೇಷನ್ ಒಳಗೆ ದಿ ಎನರ್ಜಿ, ಸೊ US is equal to half into ಈ C ಇರೋದು ಏನಾಗುತ್ತೆ, ಇಟ್ ವಿಲ್ ಬಿ CS ಹಾಕ್ಬೇಕು, CS into B square. ಸರಿನಾ? ಇದು ನನಗೆ ಫಾರ್ಮುಲಾ, U is equal to half CB square ಅನ್ನೋದು ಫಾರ್ಮುಲಾ. CS ಅಲ್ಲಿ ಸೀರೀಸ್ ಅಲ್ಲಿ ತಗೊಂಡಾಗ ಏನಾಗುತ್ತೆ, ಇದು US is equal to half into CS into B square ಅಂತ ಆಗುತ್ತೆ. ಸರಿನಾ? ಈಗ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದಾ? ನನಗೆ ಏನ್ ಬೇಕು, CS ವ್ಯಾಲ್ಯೂ ಬೇಕು. ನಾನು CS ಗೆ ಸಾಲ್ವ್ ಮಾಡ್ಕೊಂಡು ಏನ್ ಬರುತ್ತೆ ನೋಡಿ. ಸರಿ, ನಾನು CS ಅನ್ನೇ ಯಾಕೆ ತಗೊಳ್ತಾ ಇದ್ದೀನಿ ಅಂದ್ರೆ CS ಒಳಗೆ ನನ್ಗೆ ಗೊತ್ತಿದೆ. ಸೊ CS ಒಳಗೆ ನನ್ಗೆ ಏನಿರುತ್ತೆ, C1 C2 ಡಿವೈಡ್ ಬೈ C1 plus C2 ಅಂತ ಇರುತ್ತೆ. ಸರಿ, ನಾನು CS ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಐ ವಿಲ್ ಗೆಟ್ ದಿಸ್ ವ್ಯಾಲ್ಯೂ ಆಫ್ C1 and C2. ಸೊ US is equal to half CB square ಆಯ್ತು, ನನಗೆ CS ಬೇಕು. ಸೊ ಈ 2 ಅನ್ನ ಈ ಕಡೆ ಕಳಿಸ್ತೀನಿ, ಈ V ನನಗೆ ಕೆಳಗಡೆ ಬರುತ್ತೆ. ಅವಾಗ ನನಗೆ ಏನಾಗುತ್ತೆ, ದಿಸ್ ಇಂಪ್ಲೈಸ್ CS is equal to 2 into US divided by it will be B square. ಸರಿನಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ವ್ಯಾಲ್ಯೂಸ್ ಅನ್ನ ಹೇಗೆ ಬರುತ್ತೆ. ಸೊ 2 into US ಎಷ್ಟು ಕೊಟ್ಟಿದ್ದಾರೆ ಅವರು, 8 ಜೌಲ್ಸ್ ಕೊಟ್ಟಿದ್ದಾರೆ. ಸೊ 1 ಮಿಲಿ ಫ್ಯಾರಡ್. ಸೊ ನೋಡೋಣ ತಡೀರಿ. ಸೊ ದೀಕ್ಷಿತಾ 1 ಮಿಲಿ ಫ್ಯಾರಡ್ ಬಂದಿದೆ ದೀಕ್ಷಿತಾಗೆ. ಸೊ ಡಿವೈಡೆಡ್ ಬೈ V ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ನನಗೆ 4 into 10 to the power of 3 ಸ್ಕ್ವೇರ್, 4 ಕಿಲೋ ಅಲ್ವಾ ಕೊಟ್ಟಿರೋದು. ಹೇಗೆ ಸೊ ಎಷ್ಟು ಬರುತ್ತೆ ಇದು ನೀವು ಸಾಲ್ವ್ ಮಾಡಿದ್ರೆ. ಸೊ ಯು ಆರ್ ಗೆಟಿಂಗ್ ದಿಸ್ ಇಂಪ್ಲೈಸ್ CS is equal to ಸೊ ಇಲ್ಲಿ 4 into 2 16, 4 square is 16, ಎರಡು ಕ್ಯಾನ್ಸಲ್ ಆಗುತ್ತೆ ಇದು. ಸೊ ದಿಟ್ is 16 divided by 16 into 10 to the power of 6. ಸೊ ದಿಸ್ ಇಂಪ್ಲೈಸ್ CS is equal to, ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ 1 into 10 to the power of -6. Dikshita -6. So not milli. Very good, Sahana.
ಸೊ ಮಿಲಿ ಅಂತ ಹೇಳಿದ್ರೆ 10 to the power of this one -3. So Sahana answer correct. Okay, so it will be farad. CS is equal to Atiya, very good. So sarina ಹೀಗೆ CS is equal to ಎಲ್ರಿಗೂ ಅಷ್ಟೇ ಬರ್ತಾ ನೋಡಿ, CS is equal to 1 into 10 to the power of -6 farad. ಸೊ ಮಿಲಿ ಅಂತ ಹೇಳಿದ್ರೆ 10 to the power of -3. ನಾವು ಇಲ್ಲಿ ನನಗೆ ಏನ್ ಬರುತ್ತೆ ಮೈಕ್ರೋ ಇದ್ರಲ್ಲಿ ಬರುತ್ತೆ 1 into 10 power -6 farad. Okay Atiya, very good. So Ashwini, okay, Ranjita, okay, so you all got the answer as CS is equal to 1 into 10 power -6 farad ಅಂತ ಆಯ್ತು. ಇದು ಯಾವ್ದಕ್ಕಾಯ್ತು ನನಗೆ ಸೀರೀಸ್ ಅಲ್ಲಿ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡಿ, ಸೇಮ್ ಪ್ರೊಸೀಜರ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಮತ್ತೆ ಯಾಕೆ ಸರ್ ಪ್ಯಾರಲಲ್ ಮಾಡ್ಬೇಕು ಸೀರೀಸ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಅಲ್ಲಿ ಅದನ್ನೇ ಕೊಟ್ಟಿರೋದು, ಸರಿನಾ? ಸೀರೀಸ್ ಮತ್ತೆ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಈಗ ಏನಾಗ್ಬೇಕು, ಯು ಎಸ್ ಇರೋದು ಏನಾಗ್ಬೇಕು, ಇಟ್ ವಿಲ್ ಬಿ ಯು ಪಿ. ಸೊ ಸೇಮ್ ಪ್ರೊಸೀಜರ್ ಮಾಡಿ, ಯು ಪಿ ಇಸ್ ಈಕ್ವಲ್ ಟು ಹಾಫ್ ಇಂಟು ದಿಸ್ ವಿಲ್ ಬಿ ಸಿ ಪಿ ಇಂಟು ವಿ ಸ್ಕ್ವೇರ್. ನನಗೆ ಏನ್ ಬೇಕು, ಸಿ ಪಿ ಬೇಕಿಲ್ಲಿ. ಸೊ ಸಿ ಪಿ ಇಸ್ ಈಕ್ವಲ್ ಟು 2 ಇಂಟು ಯು ಪಿ ಡಿವೈಡ್ ಬೈ ಇಟ್ ವಿಲ್ ಬಿ ವಿ ಸ್ಕ್ವೇರ್. So UP ಎಷ್ಟಿದೆ, it is 2 into UP is 36. So 36 divided by it will be 4 into 10 to the power of 3 square. So ಎಷ್ಟು ಬರುತ್ತೆ ನೋಡಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಇದು ನನಗೆ CP is equal to so 4.5. So 4.5 to ಸುಬ್ರಹ್ಮಣ್ಯ ಚೆಕ್ ಮಾಡು. ಸೊ ರಂಜಿತಾ 4.5, ಜ್ಞಾನೇಂದ್ರ 4.5, ದೀಕ್ಷಿತಾ 4.5, ಅತಿಯ 4.5. So okay, so guys 4.5 से मेरे ज्योतिका 4.5, yes सपना 4.5, so मेरा निसर्गा 4.5, ज्योतिका और मधिका, very good. So 72, so 72 divided by it will be 16. ಸರಿ ಇದೆ into 10 to the power of 3. so ನೀವು ಸಾಲ್ವ್ ಮಾಡಿದ್ರೆ you are getting this as this implies, very good. LK Praveen, Prabha, Madhika, so all got the answer. So CP is equal to CP is equal to ಎಷ್ಟು ಬಂತು ಹಾಗಾದ್ರೆ 4.5. ಪವರ್ಸ್ ಎಷ್ಟು ಬರುತ್ತೆ, ಸೊ ಇದು ನನಗೆ 6, ಸಾರಿ ಇದು ಓಕೆ 4.5 into 10 to the power of -6, ಸರಿನಾ, -6 farad ಅಂತ. ಸೊ ಓಕೆ ಸರಿನಾ, ಇದು CP is equal to 4.5 into 10 power -6 farad. But what is CP? So but CP is equal to what is CP? ಎರಡು ಕೆಪಾಸಿಟರ್ಸ್ ಇದ್ರೆ ಅದನ್ನ ಬರೀಬಹುದು C1 plus C2, ಸರಿನಾ. Therefore C1 plus C2 is equal to 4.5 into 10 to the power of -6 farad. ಇದನ್ನ ಒಂದು ಈಕ್ವೇಶನ್ ಆಗಿ ತಗೋಬೇಕು. ಸೊ ನನಗೆ ಏನ್ ಬಂತಿಲ್ಲ, x plus y ಫಾರ್ಮ್ ಅಲ್ಲಿ ಒಂದು ಈಕ್ವೇಶನ್ ಬರ್ತಾ ಇದೆ. ಒಂದೇ ಇದ್ರೆ ನನಗೆ ಸಾಕಾಗೋದಿಲ್ಲ. ಈಗ ನಿಮ್ಗೆ ಈಗ ಒಂದು ಪ್ರಾಬ್ಲಮ್ ಇದೆ, ಮ್ಯಾಥ್ಸ್ ಒಳಗೆ ಒಂದು ಪ್ರಾಬ್ಲಮ್ ಇದೆ. 2x plus y is equal to 2 and x plus y is equal to ನಿಮ್ಗೆ ಎಷ್ಟಿರುತ್ತೆ, ಒಂದು 3 ಅಂತಿದೆ. ಈಗ ಓನ್ಲಿ ಒಂದು ಈಕ್ವೇಶನ್ ಅಷ್ಟೇ ಕೊಟ್ಟು ನಿಮ್ಗೆ ಸಾಲ್ವ್ x and y ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಮಾಡೋದಕ್ಕೆ ಇನ್ ಟರ್ಮ್ಸ್ ಆಫ್ y ಅಲ್ಲಿ ಬರೀಬಹುದು ಅಥವಾ x ಅಲ್ಲಿ ಬರೀಬಹುದು. ಈಗ ಎರಡು ಈಕ್ವೇಶನ್ ಇದ್ರೆ ನೀವು ಏನ್ ಮಾಡ್ಬೋದು, ಎರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ, ಸೊ ಸಬ್ಸ್ಟ್ರಾಕ್ಟ್ ಮಾಡಿ ಇಲ್ಲ ನನಗೆ ನೆಗೆಟಿವ್ ಸೈನ್ ಬರುತ್ತೆ. ಸೊ 2x minus x is x, ಇದೇನಾಯ್ತು ನನಗೆ ಕ್ಯಾನ್ಸಲ್ ಆಯ್ತು. x is equal to ನನಗೆ ಎಷ್ಟು ಬಂತು, -1 ಅಂತ ಬಂತು. ಇದು ನನಗೆ ಏನಾಯ್ತು, ಒಂದು ಈಕ್ವೇಶನ್. ಹೀಗೆ ಅಂದ್ರೆ ಅಟ್ ಲೀಸ್ಟ್ ನನಗೆ ಎರಡು ಈಕ್ವೇಶನ್ ಇದ್ರೆ ನಾನು ಮಾಡ್ಕೊಂಡು ಹೋಗ್ತೀನಿ. ಬಟ್ ಇಲ್ಲೇನಾಯ್ತು, ನನಗೆ ಒನ್ ಈಕ್ವೇಶನ್ ಸಿಕ್ತು. ಓಕೆ, ಸೊ ನೆಕ್ಸ್ಟ್ ನಾನು ಹೋಗ್ತೀನಿ. ಇದಿಷ್ಟು ಬರ್ಕೊಂಡಾಯ್ತಾ? ಸೊ ಬರ್ಕೊಳ್ತಿದ್ದೀರಲ್ವಾ? ಸೊ ಬೇಕಾದ್ರೆ 1 ಮಿನಿಟ್ ಬಿಡ್ತೀನಿ. ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಅಲ್ಲಿ ತನಕ ಬರ್ಕೊಳ್ತಾ ಇರಿ. ಇನ್ ಸೀರೀಸ್ ಕಾಂಬಿನೇಷನ್ US is equal to half CS into V square. CS is equal to this ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಾಲ್ವ್ ಮಾಡಿದ್ರೆ ನಿಮಗೆ CS is equal to 1 into 10 to the power of -6 farad ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ CS ವ್ಯಾಲ್ಯೂ ಗೊತ್ತಿದೆನಾ? ಸೊ ಯು ನೋ 1 divided by CS is equal to 1 divided by C1 plus 1 divided by C2. LCM ತಗೊಂಡು ಸಿಂಪ್ಲಿಫೈಡ್ ಮಾಡಿದ್ರೆ ಏನಾಗುತ್ತೆ, ಇದು C1 plus C2 divided by C1 C2 is equal to 1 divided by CS ಅಂತ ಇರುತ್ತೆ. Or this implies CS is equal to, ಇದನ್ನ ಬರ್ಕೋಬೇಡಿ, ನಿಮ್ಗೆ ತೋರ್ಸಕ್ಕಷ್ಟೇ. CS is equal to C1 C2 divided by C1 plus C2 ಅಂತ ಬರುತ್ತೆ. So therefore I am going to use this equation. So ಇದು ಬರ್ದಾಯ್ತು ಅಂತ ಅನ್ಸುತ್ತೆ. So next ಬರೀತೀನಿ. But CS is equal to, ಡೈರೆಕ್ಟ್ ಆಗಿ ಬರೀತೀನಿ ನಾನು, CS is equal to C1 C2 divided by C1 plus C2. But CS is equal to, so ಯಾಕೆ ಅಂತ ನೀವು ಬೇಕಾದ್ರೆ ಸೈಡ್ ಬರ್ಕೊಳ್ಳಿ, ಅದು ಇದ್ರಲ್ಲಿ ಬರ್ಸಿದ್ದೀನಿ ನಾನು ಥಿಯರಿ ಕ್ಲಾಸ್ ಮಾಡ್ಬೇಕಾದ್ರೆ. 1 divided by C1 plus 1 divided by C2. LCM ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ you are getting CS is equal to C1 C2 divided by C1 plus C2. ಹೀಗೆ ನಿಮ್ಗೆ ಬರುತ್ತೆ, ಸರಿನಾ? ಸೊ ಈಗ ವ್ಯಾಲ್ಯೂ ಆಫ್ CS ಗೊತ್ತಿದ್ದೀರಾ ನಿಮ್ಗೆ. ಸೊ ದಿಸ್ ಇಂಪ್ಲೈಸ್ CS ವ್ಯಾಲ್ಯೂ ಎಷ್ಟು ಬಂದಿತ್ತು ನಿಮ್ಗೆ,
So you got as 1 millifarad, sorry 1 micron of 10 to the power of minus 6 is equal to C1 C2 value ನಿಮಗೆ ಗೊತ್ತಿದೆನಾ ಇಲ್ಲ, C1 C2 divided by C1 plus C2 ಈಗ ತಾನೇ ಒಂದು equation 1 ಬರ್ತಾರೆ from equation 1 C1 C2 is equal to 1.5 into 10 to the power of minus 6 ಅಂತ ಇದೆ. ಇದನ್ನ ಸಾಲ್ವ್ ಮಾಡಬಹುದಾ? So this implies C1 C2 is equal to, so ಇದೇನಾಗುತ್ತೆ 4.5 into 10 to the power of minus 12 ಸರಿನಾ, minus 12 ಅಂತ ನಿಮಗೆ ಸಿಗುತ್ತೆ. ಸರಿನಾ, ಇದು ಗೊತ್ತಾಯ್ತಾ? C1 C2 is equal to 4.5 into 10 to the power of minus 12 ಅಂತ ನಿಮಗೆ ಸಿಗುತ್ತೆ. ಬೇಕಾದ್ರೆ ಇದನ್ನ equation number 2 ಅಂತ ಹಾಕೊಳ್ಳಿ. ಸರಿನಾ, ಗೊತ್ತಾಯ್ತಾ? Yes, Dikshita, very good. So picofarad 4.5. So here we cannot write it as a picofarad because there are two capacitors. ಇದನ್ನ farad square ಅಂತ ಬರಿಬಹುದು. ಸೊ ಈಗ C1 ಗೆ ನನಗೆ farad ಅಂತ ಇರುತ್ತೆ, C2 ಗೆ ನನಗೆ farad ಅಂತ ಇರುತ್ತೆ. ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ C1 C2 ನ ಮಲ್ಟಿಪ್ಲೈ ಮಾಡಿದ್ರೆ I have to get farad square. So ಅದು farad square ಅನ್ನು ಬರಿಲೇಬೇಕು ಅಂತ ಇಲ್ಲ. ಓಕೆ, 4.5 into 10 power minus 12. ಸೊ ಈಗ ನಿಮ್ಮ ಹತ್ರ ಎರಡು ಇಕ್ವೇಶನ್ ನಿಮಗೆ ಸಿಗ್ತಾ ಇದೆ. ಸೊ ಇಕ್ವೇಶನ್ 1 ಇದೆ, ಇಕ್ವೇಶನ್ 1 ಏನ್ ಹೇಳ್ತಿದೆ, C1 plus C2 is equal to 4.5 ಹೇಳ್ತಿದೆ. ಅಂಡ್ ಇಕ್ವೇಶನ್ 2 ಏನ್ ಹೇಳ್ತಿದೆ, C1 C2 is equal to 4.5 into 10 to the power of minus 12 ಅಂತ ಹೇಳ್ತಿದೆ. ಈಗ ಎರಡನ್ನ ಯೂಸ್ ಮಾಡ್ಕೊಂಡು ನಾ ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಯೂಸ್ ಒನ್ ರಿಲೇಷನ್. ಇಲ್ಲೊಂದು ರಿಲೇಷನ್ ಬರೀತೀನಿ ನೋಡಿ, ಸರಿಯಾ ತಪ್ಪ ಅಂತ ನೋಡಿ. ನೀವು ಇದನ್ನ ಯೂಸ್ ಮಾಡಿದ್ದೀರಾ. ಸೊ ಯು ನೋ a plus a minus b whole square. So a minus b whole square is to a minus b whole square. ಇವನ್ ಸರ್ ಎಂತ 8ನೇ ಕ್ಲಾಸ್ 9ನೇ ಕ್ಲಾಸ್ ಕೇಳ್ತಾ ಇದ್ದಾರೆ. ಸೊ a square plus b square minus 2ab. ನಾನು ತಪ್ಪು ಬರೆದ್ರೆ ಹೇಳಿ. ಸೊ a plus b whole square, a plus b whole square ಅಂದ್ರೆ ಏನಾಯ್ತು, a square plus b square plus 2ab ಅಂತ. ಸರಿನಾ, ಈಗ ನಾ ಇದನ್ನೇನ್ ಮಾಡ್ತೀನಿ, a plus a minus b ನ, so a minus, yes, very good. So a minus b whole square, it is equal to a plus b whole square. a plus b whole square minus, ಇಲ್ಲೊಂದು ಮೈನಸ್ ಹಾಕಿ I will write it as 4ab. ಸೊ ಈಗ ಸರಿ ಆಗುತ್ತಾ ನೋಡಿ. ಸೊ ಇದನ್ನ ನೀವು ಸಾಲ್ವ್ ಮಾಡಿದ್ರೆ you are getting a square plus b square minus 2ab is equal to, ಇದನ್ನ ಸಾಲ್ವ್ ಮಾಡಿದ್ರೆ a square plus b square plus 2ab minus 4ab. So plus 2ab minus 4ab ನೀವು ಕ್ಯಾನ್ಸಲ್ ಮಾಡಿ ನಿಮಗೆ ಎಷ್ಟು ಬರುತ್ತೆ, a square plus b square minus 2ab ಬರುತ್ತೆ. ಎರಡು ಸೈಡ್ ಈಕ್ವಲ್ ಆಯ್ತಾ, a square plus b square minus 2ab ಎರಡು ಈಕ್ವಲ್ ಆಯ್ತಾ, ಈ ಸೈಡ್ ಇಂದ ಈ ಸೈಡ್. ಅಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಇಕ್ವೇಶನ್. ಈ ಇಕ್ವೇಶನ್ ನೀವೇನ್ ಮಾಡ್ಬೋದು, ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಸರಿನಾ, ಈಕ್ವೇಶನ್ ಹೇಗ್ ಬಂತ ನಾನು ಬರ್ದಿದ್ದೀನಿ, ಅದೇನ್ ತುಂಬಾ ಇದಲ್ಲ, ಹೊಸದೇನಲ್ಲ ನಿಮ್ಗೆ. ಸೊ a minus b is equated to a plus b. ಸೊ a plus b whole square ಯಾವ ತರ ಇಕ್ವೇಟ್ ಮಾಡ್ಬೋದು ಅಂತಂದ್ರೆ minus 4ab ನ ಏನ್ ಮಾಡೋದಕ್ಕೆ ಆಡ್ ಮಾಡ್ಬಿಟ್ರೆ ಆಯ್ತು. ಸೊ ಐ ವಿಲ್ ಯೂಸ್ ದಿಸ್ ರಿಲೇಷನ್. ಸೊ ಓಕೆ, ಇಲ್ಲಿ ಬರಿಬೇಕು ಬೈ ಯೂಸಿಂಗ್ ದಿಸ್ ರಿಲೇಷನ್. ಅದ್ ಕೇಳಿದೆ ಈ ಪ್ರಾಬ್ಲಮ್ ಸ್ವಲ್ಪ ಲೆಂದಿ ಇದೆ ಅಂತ. ಬೈ ಯೂಸಿಂಗ್ ದಿಸ್ ರಿಲೇಷನ್, ಬೈ ಯೂಸಿಂಗ್ ದಿಸ್ ರಿಲೇಷನ್. ಸೊ ಒಂದ್ಸತಿ ಮಾಡಿದ್ಮೇಲೆ ನಿಮ್ಗೆ ಈಸಿ ಆಗುತ್ತೆ. ಯಾವ ರಿಲೇಷನ್ ನಾನು ಯೂಸ್ ಮಾಡ್ತೀನಿ, a minus b whole square. ಸರಿನಾ, a minus b whole square is equal to a plus b whole square minus 4ab. ಸೊ ಹಾಗಾದ್ರೆ ಇಲ್ಲಿ ಯಾವ್ದು a1, a ಮತ್ತೆ b ಯಾವ್ದು? ಸೊ a ಅಂದ್ರೆ ನನಗೆ c1, b ಅಂತ ಹೇಳಿದ್ರೆ ನನಗೆ c2. ಸೊ ದಿಸ್ ಇಂಪ್ಲೈಸ್, ಸೊ ಸಬ್ಸ್ಟಿಟ್ಯೂಟ್ ಮಾಡಿ, c1 minus c2 whole square is equal to c1 plus c2 whole square minus 4 into c1 c2. ಸರಿನಾ, ಗೊತ್ತಾಗ್ತಿದೆನಾ? ಸರಿನಾ, a minus b whole square is equal to a plus b whole square minus 4ab. ಸೊ c1 a ಅಂತ ಹೇಳಿದ್ರೆ ಬೇಕಾದ್ರೆ ಈ ಕಡೆ ಅಂದ್ರೆ a is equal to c1 and b is equal to it is c2. ಓಕೆನಾ, c1 minus c2 whole square is equal to c1 plus c2 whole square minus 4 c1 c2. ಈಗ ನನಗೆ ವ್ಯಾಲ್ಯೂ c1 minus c2 ವ್ಯಾಲ್ಯೂ ಗೊತ್ತಿದೆನಾ? ಐ ಡೋಂಟ್ ನೋ ವ್ಯಾಲ್ಯೂ ಆಫ್ c1 and c2. ಅದಕ್ಕೆ ಏನ್ ಮಾಡ್ತೀನಿ, c1 minus c2 whole square ಅನ್ನು ಹಾಗೆ ಇಡ್ತೀನಿ is equal to c1 plus c2 whole square ಅಲ್ಲಿ ಗೊತ್ತಿದೆನಾ, ಇಲ್ಲೇ ಬರ್ಕೊಂಡಿದ್ದೀನಿ. c1 plus c2 ಎಷ್ಟಿತ್ತು ನನಗದು, c1 plus 4.5 ಇತ್ತಾ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, 4.5 into 10 to the power of minus 6 ಇದಕ್ಕೆ whole square
minus 4 into C1 C2 value ನಿಮಗೆ ಗೊತ್ತಿದೆ ನಾ 4 into it is 4.5 into 10 to the power of minus 12. ಸೊ ದೀಕ್ಷಿತ ಮಾಡಿದಿರ 1.5 ಅಂತ ದೀಕ್ಷಿತ 1.5 ಆನ್ಸರ್ ಬಂದಿದೆ. ಸೊ ಮಾಡಿ ನೋಡೋಣ ನೆಕ್ಸ್ಟ್ ಉಳಿದವ್ರು ಮಾಡಿ ಎಷ್ಟು ಬರುತ್ತೆ. this implies C1 minus C2 whole square is equal to, so 4.5 square ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, it will be 20 point. so ನೀವು ಮಾಡಿ ನೋಡಿ 20.25 into 10 to the power of minus 12 minus 4 into 4.5, so this is 18. so 18 point sorry 18 sorry it's only 18 into 10 to the power of minus 12, so 2.25. so okay 2.25 very good Atiya, you got 2.25. Sahana 1.5. so just check madi. okay final answer now you are saying. okay so this one C1 minus C2 whole square, C1 minus C2 whole square is 20 minus 18 ಅಂತ ಹೇಳಿದ್ರೆ ಅದೇನ್ ಬರುತ್ತೆ ನಮಗೆ 2.25 into 10 to the power of minus 12 ಇರುತ್ತೆ, minus 24 ಎಲ್ಲ ಮಾಡಬೇಡಿ ಸರಿನಾ. okay now this implies C1 C2, so C1 C2 ಎಷ್ಟು, sorry C1 minus C2 is equal to root of this value, root of 225 ಅಂತ ಹೇಳಿದ್ರೆ ಅದು ಯಾವುದು 15 square 225 ಅಂತ ಹೇಳಿದ್ರೆ 15 square, ಅದಕ್ಕೆ ಏನು ಬರುತ್ತೆ ನಿಮಗೆ 1.5 into 10 to the power of minus 6. take it as equation number 3. so na C1 minus Elvina very good 1.5. so Ranjita okay 10 to the power minus 6, 10 to the power of minus 6 ಇದು 2.25 into 10 power minus 12 ಸರಿ ಇದೆ. so next to C1 minus C2 is equal to 1.5 into 10 power minus 6. Swarup okay very good. so Mehak Taj okay very good. so Atiya, LK Praveen, so okay all are doing problems very good. so ಎಷ್ಟು ಬಂತು ನಿಮಗೆ ಈಗ C1 minus C2 is equal to 1.5. ಈಗ ನೆಕ್ಸ್ಟ್ ಏನ್ ಮಾಡಬಹುದು ನೀವೇ ಹೇಳ್ಬೋದಾ. so equation 1 ನೋಡಿ, see the equation 1 ಇದೆ C1 plus C2 is equal to 4.5 into 10 power minus 6 ಇದೆ. ಇಲ್ಲಿದೆ C1 minus C2 is equal to 1.5. ಅಲ್ಲಿ ಎರಡು equation add ಮಾಡಬಹುದಾ. so equation okay so next step ಇದು ಬರ್ಕೊಂಡಿದ್ದೀರಲ್ವಾ. so next step, so ಇದು last step ನಿಮಗೆ. so adding equations 1 and 3. so equation 1 and 3 ನ add ಮಾಡಿ. equation 1 ಏನಿದೆ C1 plus C2 is equal to it is 4.5 into 10 to the power of minus minus 6 ಇದೆ. C1 minus C2 is C1 minus C2 equation 3 it is C1 minus C2 is equal to ಅದು 1.5 ಇದೆ, 1.5 into 10 to the power of minus 6. so ಮಾಡಿ ನೋಡು ಆನ್ಸರ್ ಬರ್ತಾ ಇದೆ ನನಗೆ ಆನ್ಸರ್. ದೀಕ್ಷಿತ 6 ಬಂತು, 6 and 1.5. so we'll check 6 and 1.5 ಏನದು ಆಡ್ ಮಾಡೋದಾ. ಆಡ್ ಮಾಡಿದ್ರೆ ಏನಾಗುತ್ತೆ, ಈ C2 ನನಗೆ ಕ್ಯಾನ್ಸಲ್ ಆಯ್ತು, you are getting 2C1 is equal to add ಮಾಡಿದ್ರೆ 4 plus 5 ಇದು 6 into 10 to the power of minus 6. so this implies C1 is equal to it is 3 into 10 to the power of minus 6 farad. so that is equal to 3 microfarad. ಯಾರದು 6 ಅಂದಿದ್ದು 6 ಆ 3 ನ ನೋಡಿ 4 plus 1 5 plus 6. yes Sahana very good, Simran very good, so Atiya very good, so Swarup so microfarad very good. ಸರಿನಾ. ಈಗ C2 ಹೇಗೆ ಫೈಂಡ್ ಔಟ್ ಮಾಡೋದು, LV ನ 3 very good. so C2 ಹೇಗೆ ಮಾಡೋದು, ಯಾವ್ದಾರ ಒಂದು ಇಕ್ವೇಷನ್ ಒಳಗೆ ಹಾಕೊಂಡ್ಬಿಟ್ರೆ ಆಯ್ತು. ಸೊ ಮಾಡ್ಕೊಳ್ಳೋಣ, ಫಸ್ಟ್ ಇಕ್ವೇಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. therefore C1 plus C2 is equal to 4.5 into 10 to the power of minus 6. this implies C2 is equal to 4.5 into 10 to the power of minus 6 minus 3 into 10 to the power of minus 6. so 4.5 minus 3 is 1.5 into 10 to the power of minus 6 farad. very good. so C2, so Sahana, Elvina, Dikshita, Madiha, so all got the answer as this one. so very good. so C1 and C2 is equal to 1.5 microfarad. so Subramanya very good, LK Praveen very good, Ashwini very good. ಸೊ ನೋಡಿ ಇಷ್ಟು ಪ್ರಾಬ್ಲಮ್. ಸೊ ನೋಡಿದ್ರೆ ಬರೀತಾ ನೀಟಾಗಿ ಬರೀತಾ ಹೋದ್ರೆ 3 ಪೇಜ್ ಅಥವಾ 2 ಪೇಜಿಗೆ ಅಂತೂ ಹೋಗುತ್ತೆ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡಿದಕ್ಕೆ ನಮಗೆ ತುಂಬಾ ಹೊತ್ತು ಬೇಕಾಯ್ತು. ನೀವು ಮ್ಯಾಥಮೆಟಿಕ್ಸ್ ಪಟ ಮಾಡ್ಕೊಂಡು ಹೋಗ್ಬಿಟ್ರೆ ಆಯ್ತು. ಎಷ್ಟು ಇಲ್ಲ, ಕ್ಯಾಲ್ಕುಲೇಟರ್ ಇರುತ್ತೆ. ಸೊ ಯು ಕ್ಯಾನ್ ಯೂಸ್ ಕ್ಯಾಲ್ಕುಲೇಟರ್ ಅಂಡ್ ಯು ಕ್ಯಾನ್ ಡೂ ಇಟ್. ಮತ್ತೆ ಈ ತರ ಪ್ರಾಬ್ಲಮ್ಸ್ ಅನ್ನ ಬಿಡೋದಕ್ಕೆ ಹೋಗ್ಬಾರ್ದು. ಈ ಪ್ರಾಬ್ಲಮ್ ಅನ್ನ ಕಲೀರಿ,
ಯಾಕಂದ್ರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಸೇಮ್ ಇದೇ ತರ ಪ್ರಾಬ್ಲಮ್ ಇದೆ, ಬಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಯೂಸಿಂಗ್ ದಿ ರೆಸಿಸ್ಟರ್ಸ್ ಅಂತ ನಾವು ಅದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಚಾಪ್ಟರ್ ಒಳಗೆ ರೆಸಿಸ್ಟರ್ಸ್ ಅಂತ ಬರುತ್ತೆ R1 ಅಂಡ್ R2. ಅಲ್ಲಿ ನಿಮ್ಗೆ ಹೋಮ್ ವರ್ಕ್ ಗೆ ನಾನು ಕೊಡ್ತೀನಿ. ಸೊ ಮತ್ತೆ ನಾನು ಅದನ್ನ ಮಾಡೋದಿಲ್ಲ ಪ್ರಾಬ್ಲಮ್ ಅದಕ್ಕೆ, ಸರಿನಾ? ಸೇಮ್ ಡಿಟ್ಟೋ ಪ್ರಾಬ್ಲಮ್ ಅಲ್ಲಿ C1 C2 ವ್ಯಾಲ್ಯೂನ ಹಾಕೊಂಡು ತೆಗೆದು R1 R2 ನ ಹಾಕೊಂಡು ನಂಬರ್ಸ್ ಮಾತ್ರ ಚೇಂಜ್ ಇರುತ್ತೆ. ಲಾಸ್ಟ್ ಇಯರ್ ಈ ಪ್ರಾಬ್ಲಮ್ ಅನ್ನ ಅಂದ್ರೆ ರೆಸಿಸ್ಟೆನ್ಸ್ ಒಳಗೆ 5 ಮಾರ್ಕ್ಸ್ ಗೆ ಕೇಳಿದ್ದಾನೆ ಪ್ರಾಬ್ಲಮ್ಸ್ ಒಳಗೆ. ಯೂಶುವಲಿ ಈ ತರ ಪ್ರಾಬ್ಲಮ್ ಅನ್ನ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ಏನ್ ಮಾಡ್ತಾರೆ, ಇದು ಲೆಂದಿ ಇದೆ ಅಂತ ಹೇಳಿ ಕ್ವಶನ್ ಸ್ವಲ್ಪ ಉದ್ದ ಇರುತ್ತೆ, ಅದಕ್ಕೆ ಹುಡುಗರು ಏನ್ ಮಾಡಿದ್ರೆ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿ ಅದನ್ನ ಬಿಟ್ಟು ಬಿಡ್ತಾರೆ. ಬಟ್ ಒಳಗಡೆ ಸ್ಟೆಪ್ಸ್ ಏನಾಗಿರುತ್ತೆ, ದಿಸ್ ವಿಲ್ ಬಿ ಈಸಿ ಆಗಿರುತ್ತೆ. ಓನ್ಲಿ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತಾ ಹೋಗ್ಬಿಟ್ರೆ ಆಯ್ತು. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇಲ್ಲ ಇದ್ರಲ್ಲಿ, ಡೈರೆಕ್ಟ್ ಆಗಿ ಫಾರ್ಮುಲಾ ಇರುತ್ತೆ. ಫಾರ್ಮುಲಾಕ್ಕೆ ಒಂದ್ ಸ್ವಲ್ಪ ಮೆಥಡ್ ಲಾಂಗ್ ಇರುತ್ತೆ. ನೀವು ಅಷ್ಟೇ ಕ್ವಶನ್ ಉದ್ದ ಇದೆ ಅಂತ ಹೇಳಿದ್ರೆ ತುಂಬಾ ಇದೆ, ಸೊಲ್ಯೂಷನ್ ತುಂಬಾ ಇರ್ಬೋದು ಅಂತ ಅನ್ಕೊಂಡಿರ್ತೀವಿ. ಸೊ ಬಟ್ ದಿ ಸೊಲ್ಯೂಷನ್ ಇಟ್ ವಿಲ್ ಬಿ ಈಸಿ. ಲೆಂದಿ ಇರುತ್ತೆ ಬಟ್ ಸೊಲ್ಯೂಷನ್ ನಮ್ಗೆ ಈಸಿಲಿ ಏನಾಗುತ್ತೆ ಅಂಡರ್ಸ್ಟ್ಯಾಂಡ್. ಸೊ ಓಕೆ, ಅರ್ಥ ಆಯ್ತಾ ಎಲ್ರಿಗೂ? ಸೊ ಓಕೆ, ವೆರಿ ಗುಡ್. ಅಲ್ವಿನಾ, ಅತಿಯಾ, ಸುಬ್ರಹ್ಮಣ್ಯ, ಸೊ ಎಲ್ಲರೂ ಮಾಡ್ತಿದ್ದೀರಾ. ಸೊ ಬಟ್ ಬೇರೆಯವ್ರು ಎಲ್ಲರೂ ಇದ್ದೀರಾ, ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕು ಆಯ್ತಾ, ನೀವು ಮಾಡ್ತಿರ್ಬೇಕು. ಅಂಕಿತಾ ಎಲ್ಲರೂ ಓಕೆ, ಅಂಕಿತಾ ವೆರಿ ಗುಡ್. ಸೊ ಮಾಡಿ ಆಯ್ತಾ. ನೋಡಿ ಎಲ್ಲರೂ ಮಾಡಿದ್ರ. ಸೊ ನಿಯರ್ಲಿ ಐ ಕಂಪ್ಲೀಟೆಡ್ 8 ಏನು ಪ್ರಾಬ್ಲಮ್ಸ್ ಅನ್ನ ಮಾಡಿದೀನಿ. ಸೊ ಎಲ್ಲ ಮಾಡಿದಿರಲ್ವಾ? ಎಷ್ಟು ತುಂಬಾ ಜನ ಇದ್ದೀರಾ ಕ್ಲಾಸ್ ಒಳಗೆ? ಎಲ್ಲ ಮಾಡಿದಿರಲ್ವಾ? ಸೊ ಐಶ್ವರ್ಯ, ಅಲ್ಮಾಸ್, ಅಲ್ವಿನ್, ಸೊ ಅನನ್ಯ, ಅಂಕಿತಾ, ಅಶ್ವಿನಿ, ಅತಿಯಾ, ಕ್ರಿಸ್ಟಫರ್, ನೋಡ್ತೀನಿ ನಾನು. ಯಾರಿಗಾರು ಯಾವಾಗ ಫೋನ್ ಮಾಡಿ ಕೇಳ್ತೀನಿ ನಾನು, ಸೊ ಎಷ್ಟ್ ಮಾಡಿದೀರಾ ಅಂತ. ನೀವೆಲ್ಲ ಬರ್ಕೊಂಡಿರ್ಬಾರ್ದು ಪ್ರಾಬ್ಲಮ್ ಎಲ್ಲ, ಒಂದು ವಿಡಿಯೋ ಕಾಲ್ ಮಾಡ್ತೀನಿ. ಮತ್ತೆ ರಿಸೀವ್ ಮಾಡದೆ ಇದ್ರೆ ನಿಮ್ ಪೇರೆಂಟ್ಸ್ ಫೋನ್ ಮಾಡ್ತೀನಿ. ಅದಕ್ಕೆ ನೋಡಿ ಎಲ್ಲಾನು ಅದಕ್ಕೆ ಬರ್ಸ್ತಾ ಇದ್ದೀನಿ. ಮತ್ತೆ ನಾನು ಎಕ್ಸ್ಟ್ರಾ ನೋಟ್ಸ್ ಅನ್ನ ಕೊಡ್ತಾ ಇಲ್ಲ, ಎಲ್ಲ ಇದ್ರೊಳಗೆ ಬರ್ಸ್ತಾ ಇದ್ದೀನಿ, ಟೈಮ್ ಕೊಡ್ತಾ ಇದ್ದೀನಿ. ಮತ್ತೆ ನೋಡಿ ನಾವು ಇದು ಝೂಮ್ ಕ್ಲಾಸ್ ಮಾಡ್ತಾ ಇದೀವಿ, ನಿಮ್ಗೆ ಬೇಗ ಸಿಲೆಬಸ್ ಮುಗಿಸ್ಬೇಕು ಅಂತ ಮಾಡ್ತಾ ಇಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ನಾವು ಸ್ಲೋ ಮಾಡ್ತಿದ್ವಿ. ಯಾವುದೇ ಲೆಕ್ಚರ್ ಆದ್ರೂ ನಾನು ಅವ್ರಿಗೆ ಹೇಳಿದ್ದೀನಿ, ನಾನು ಈಸಿಯಾಗಿ ಮಾಡಿ, ಆರಾಮಾಗಿ ಮಾಡಿ, ಸ್ವಲ್ಪ ಅದು ಡೇನ ಸ್ವಲ್ಪ ಕಲೀರಿ, ಜಾಸ್ತಿ ಬೇಡ ಕಲಿಯೋದು ಅಂತ, ಆಯ್ತಾ? ಫುಲ್ ನಾವೇ ಫಾಸ್ಟ್ ಆಗಿ ಮಾಡ್ತಾ ಹೋಗ್ತೀವಿ, ನಿಮ್ಮ ಹತ್ರ ಮಾತಾಡ್ಸ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸರಿ ಆಗೋದಿಲ್ಲ. ಸುಮ್ನೆ ನೀವು ಕೇಳ್ತಾ ಹೋಗ್ತೀರಾ, ನೀವು ವರ್ಕ್ ಮಾಡೋದಿಲ್ಲ, ಆಗ ಇಟ್ ಇಸ್ ವೇಸ್ಟ್. ನಮ್ದು ಟೈಮ್ ವೇಸ್ಟ್, ನಿಮ್ದು ಟೈಮ್ ವೇಸ್ಟ್. ಈಗ ಇಷ್ಟ ಜನ ಇದ್ದೀರಾ, 2 ಜನ ಕೇಳ್ತಾ ಇದ್ದೀರಾ ಇಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ಇಲ್ಲಿ ಒಂದು 10 to 15 ಮೆಂಬರ್ಸ್ ದೇ ಆರ್ ಲಿಸನಿಂಗ್ ಅಂಡ್ ದೇ ಆರ್ ಡೂಯಿಂಗ್ ಪ್ರಾಬ್ಲಮ್ಸ್ ಅನ್ನ ಮಾಡ್ತೀರಾ. ನಮ್ಗೆ ನೋಡಿದ್ರೆ ಖುಷಿ ಆಗುತ್ತೆ, ಆಯ್ತಾ? ನಿಮ್ಗೆ ಒಂದೇ ಟೇಕ್ ಅಲ್ಲಿ ಮುಗಿಸ್ಬೇಕು ಅಂತ ಏನಿಲ್ಲ. ನಮ್ಗೆ ನಮ್ಮ ಹತ್ರ PPT ಎಲ್ಲಾನು ಇದಾವೆ, ಮುಗಿಸ್ಬೇಕು ಅಂದ್ರೆ ನಾವು ಬೇಗ ಮುಗಿಸ್ಬಿಡ್ತೀವಿ. ನಿಮ್ಗೆ ಇಷ್ಟೆಲ್ಲ ಕ್ಲಿಯರ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಹೇಳಿದ್ರೆ ಸ್ವಲ್ಪ ಆದ್ರೂ ಚೆನ್ನಾಗಿ ಕಲೀರಿ ಅಂತ, ಆಯ್ತಾ? ಮತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಮತ್ತೆ ರಿವಿಷನ್ ತರ ನಿಮ್ಗೆ ಅನ್ಸ್ಬೇಕು, ಅದಕ್ಕೆ ಮಾಡ್ತೀವಿ. ಸೊ ಓಕೆ, ಒಂದು ಪ್ರಾಬ್ಲಮ್ ಗೆ ನಿಯರ್ಲಿ ಒಂದು 20 ಮಿನಿಟ್ಸ್ ಮೇಲೆ ಹೋಯ್ತು. ಸೊ ನಿಮ್ ಹೋಮ್ ವರ್ಕ್ ಈಗ ಒಂದಿಷ್ಟು ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ದೀಸ್ ಆರ್ ದಿ ಹೋಮ್ ವರ್ಕ್ ಕ್ವಶನ್ಸ್. ನಿಮ್ಗೆ ಇವತ್ತು ಕಳಿಸ್ತೀನಿ, ಇದು PDF ಅನ್ನ ಕನ್ವರ್ಟ್ ಮಾಡಿ ಕಳಿಸ್ತೀನಿ. ಸೊ ನೀವು ನೋಡ್ಕೋಬಹುದು, ಆಯ್ತಾ? ಫಸ್ಟ್ ಒಂದು 3 ಪ್ರಾಬ್ಲಮ್ಸ್ ಅನ್ನ ನಾನು ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಮೇಲೆ ಕೊಟ್ಟಿದ್ದೀನಿ, ಅದನ್ನ ಸಾಲ್ವ್ ಮಾಡಿ ನನಗೆ ಸೆಂಡ್ ಮಾಡಿ. ನನ್ನ ನಂಬರ್ ಇದೆ, ಇಲ್ಲ ಕಾಲೇಜ್ ನಂಬರಿಗೆ ಸೆಂಡ್ ಮಾಡಿ ಅವ್ರು ನನಗೆ ಕಳಿಸ್ತಾರೆ. ದಿ ಪಾಯಿಂಟ್ ಚಾರ್ಜಸ್, ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಎಲ್ಲ ನನಗೆ 0 ಇರುತ್ತೆ, ಆಯ್ತಾ? ಇಲ್ಲಿ ನೋಡಿ, ಫೈಂಡ್ ದಿ ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಎಟ್ ಎ ಡಿಸ್ಟೆನ್ಸ್ 0.2 ಮೀಟರ್ ಫ್ರಮ್ ದಿ ವೀಕರ್ ಚಾರ್ಜ್ ಅಂತ ನಿಮಗೆ ಕೊಟ್ಟಿದ್ದಾರೆ. ಇದ್ರಲ್ಲಿ ನೀವು ಯಾವ್ದು ವೀಕರ್ ಚಾರ್ಜ್ ಅಂತ ನೋಡ್ಬೇಕು. ಯಾವ್ದು ವೀಕ್ ಇದು, 10 ಕಡಿಮೆನಾ ಇಲ್ಲ 20 ಕಡಿಮೆನಾ, ಅದನ್ನ ನೋಡಿ ನೀವು ಡಿಸೈಡ್ ಮಾಡ್ಬೇಕು, ಆಯ್ತಾ? ನೀವು ವೀಕರ್ ಚಾರ್ಜ್, ಸೊ ಯಾವ್ದು ವೀಕರ್ ಚಾರ್ಜ್ ಅಂತ ನೋಡಿ, ಅಲ್ಲಿಂದ ನೀವೇನ್ ಮಾಡ್ಬೇಕು, x is equal to 0.2 ಮೀಟರ್ ಅಂತ ತಗೋಬೇಕು. ಇಲ್ಲೊಂದು ಚಾರ್ಜ್ ತಗೊಂಡಿದ್ದೀರಿ A ಅಂತ, ಇಲ್ಲೊಂದು B ಅಂತ ಇನ್ನೊಂದು ಚಾರ್ಜ್ ಇದೆ, ಇಲ್ಲೊಂದು ಯಾವ್ದೊಂದು ಪಾಯಿಂಟ್ P. X ಅನ್ನೋದು ಈ ಕಡೆ ತಗೊಳ್ತಿರೋ ಅಥವಾ ಈ ಕಡೆ ತಗೊಳ್ತಿರೋ ಅನ್ನೋದು ಇಂಪಾರ್ಟೆಂಟ್. ಯಾವ್ದು ಜಾಸ್ತಿ ಅನ್ನೋದು ನೀವು ತಗೋಬೇಕು. 10 ಅನ್ನ ನೀವು ಜಾಸ್ತಿ ಅನ್ಕೊಂಡ್ರೆ X ಈ ಕಡೆ ಬರುತ್ತೆ, 20 ನ ಜಾಸ್ತಿ ಅಂತ ಅನ್ಕೊಂಡ್ರೆ ಈ ಕಡೆ ಬರುತ್ತೆ. ಇಲ್ಲೇನ್ ಕೇಳಿದ್ದಾರೆ, ಫೈಂಡ್ ದಿ ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ದಿ ಡಿಸ್ಟೆನ್ಸ್ 0.2 ಮೀಟರ್ ಫ್ರಮ್ ದಿ ವೀಕರ್ ಚಾರ್ಜ್. ವೀಕರ್ ಚಾರ್ಜ್ ಅಂತ ಹೇಳಿದ್ರೆ ಯಾವ್ದು ಕಡಿಮೆ ಇರುತ್ತೆ ಅಲ್ಲಿಂದ ನೀವು 0.2 ಮೀಟರ್ ಗೆ ತಗೋಬೇಕು, ಸರಿನಾ? ಸೊ ಸೆಕೆಂಡ್ ಪ್ರಾಬ್ಲಮ್ ಏನಿದೆ, ಅದು ಕ್ಯಾಲ್ಕುಲೇಟ್ ದಿ ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ at the point, so at the point 0.3 meter from the center of the charge sphere. ಸರಿನಾ? ಒಂದು ಸ್ಪಿಯರ್ ಇದೆ, ಈ ಸ್ಪಿಯರ್, so this is sphere, ಸೆಂಟರ್ ಇಂದ ಎಷ್ಟು ದೂರದಲ್ಲಿದೆ, 0.3 ಮೀಟರ್, ಸಾರಿ 0.3 ಮೀಟರ್ ಒಳಗೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, so it is placed in air or vacuum, so find out ಮಾಡ್ಬೇಕು ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಎಷ್ಟಿರುತ್ತೆ. ಇಲ್ಲಿಗೆ ಪೊಟೆನ್ಶಿಯಲ್. ಸೆಕೆಂಡ್ ಥರ್ಡ್ ಒನ್ ಟ್ರಯಾಂಗಲ್ ಪ್ರಾಬ್ಲಮ್. ABC ರೈಟ್ ಆಂಗಲ್ ಟ್ರಯಾಂಗಲ್. ನಿಮ್ಗೊಂದು ಹೇಳಿದೆ ನಾನು,
ಒಂದು ಟ್ರಯಾಂಗಲ್ ಪ್ರಾಬ್ಲಮ್ ಇದೆ. ಹೀಗೆ ಟ್ರಯಾಂಗಲ್ ಪ್ರಾಬ್ಲಮ್ ಇದನ್ನ ABC. ಸೊ ABC ಅನ್ನೋದು ನನಗೆ ಟ್ರಯಾಂಗಲ್ ಪ್ರಾಬ್ಲಮ್. ಲೆಂತ್ ಅನ್ನ ಕೊಟ್ಟಿದ್ದಾರೆ, ಚಾರ್ಜ್ ಅನ್ನ ಕೊಟ್ಟಿದ್ದಾರೆ. ಸೊ ಫೈಂಡ್ ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ದಿ ಚಾರ್ಜ್ 6 picocoulomb ಫ್ರಮ್ C to A. ಸೊ C ಇಂದ 6 picofarad ಇದೆ. ಸೊ picofarad ಇದೆ, ಇಲ್ಲಿಂದ ಇಲ್ಲಿಗೆ ಕಳಿಸ್ಬೇಕಾದ್ರೆ ಎಷ್ಟು ವರ್ಕ್ ಡನ್ ಮಾಡ್ಬೇಕು ಅಂತ ಕೇಳ್ತಾ ಇದೆ. ಅಂತ ಹೇಳಿದ್ರೆ ನೀವು ಇಲ್ಲೇನ್ ಮಾಡ್ಬೇಕು, ಹಿಯರ್ ಯು ಹ್ಯಾವ್ ಟು ಫೈಂಡ್ ಔಟ್ ದಿಸ್ VA ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ನೀವೇನ್ ಮಾಡ್ಬೇಕು, VC ಫೈಂಡ್ ಔಟ್ ಮಾಡ್ಬೇಕು. VA ಮೈನಸ್ VC ಮಾಡಿ ಇಂಟು ದಿಸ್ ಚಾರ್ಜ್ ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಬರುತ್ತೆ. ಒಂದು ಪ್ರಾಬ್ಲಮ್ ಇದೆಯಲ್ಲ ಇದರದ್ದು ಸ್ಕ್ವೇರ್ ಇಂದು, ಆ ತರ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಕೆಪಾಸಿಟನ್ಸ್ ಮೇಲೆ ಕೇಳ್ತೀನಿ. 2 microfarad ಕನೆಕ್ಟೆಡ್ ಇನ್ ಪ್ಯಾರಲಲ್. ಕ್ಯಾಲ್ಕುಲೇಟ್ ದಿ ಇಫೆಕ್ಟಿವ್ ಕೆಪಾಸಿಟನ್ಸ್ ಅಂಡ್ ದಿ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಸೇಮ್ ಪ್ರಾಬ್ಲಮ್ ಇದ್ರ ಆಗಿದೆ. ಆಮೇಲೆ ಎನರ್ಜಿ ಸ್ಟೋರ್ಡ್ ಅಂತಾನೆ ಅವರು ಕೇಳಿದ್ದಾರೆ. ಆಮೇಲೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಸೊ ಅದ್ರ ಮೇಲೆ ಕೇಳಿದ್ರೆ ವಾಟ್ ವಿಲ್ ಬಿ ದಿ ಕೆಪಾಸಿಟನ್ಸ್ ಇಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ ಇಸ್ ರೆಡ್ಯೂಸ್. ಸೊ ಡಿಸ್ಟೆನ್ಸ್ ಅನ್ನ ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅದ್ರ ಮೇಲೆ ಕೇಳಿದ್ದಾರೆ. ಸೊ ಈಸಿ ಇದೆ ಪ್ರಾಬ್ಲಮ್, 2 ಸತಿ ಓದಿ ಕ್ವಶನ್ ಅನ್ನ, ಯು ವಿಲ್ ಗೆಟ್ ದಿ ಆನ್ಸರ್. ಆಮೇಲೆ ಇದು ಸಿಕ್ಸ್ತ್ ಪ್ರಾಬ್ಲಮ್. ಸೊ ಅದು ಲಾಸ್ಟ್ 2 capacitors 600 900 connected in series. So 200 volt over calculate the effective capacitance, so potential difference. So ಇದಿಷ್ಟು ಸರಿನಾ. ಮತ್ತೆ ಅಗೇನ್ ಇದು ಲಾಸ್ಟ್ ಇದೆ ಸಿಕ್ತು ನನಗೆ, ಸೈನ್ಸ್ ಮಾಡೆಲ್. ಮತ್ತೆ ನಿನ್ನೆ ಆಯ್ತು, ಮತ್ತೆ ಒಂದ್ 2-3 ಜನ ಹೆಸರು ಕೊಟ್ಟಿದ್ದಾರೆ. ಮತ್ತೆ ಯಾರಾದ್ರೂ ಕೊಡಿದ್ರೆ ಹೇಳಿ, ನಾಳೆ ನಿಮ್ಗೆ ಲಾಸ್ಟ್ ಡೇಟ್ ಇದೆ. ಸೊ ಸೆಕೆಂಡ್ ಇಯರ್ ಇಂದ ಜಾಸ್ತಿ ಬರ್ತಾನೆ ಇಲ್ಲ, ಒಂದು 5-6 ಮೆಂಬರ್ಸ್ ಆಗಿದ್ದಾರೆ ಸೆಕೆಂಡ್ ಇಯರ್ಸ್ ಇಂದ. ಫಸ್ಟ್ ಇಯರ್ಸ್ ಇಂದ ನಿಯರ್ಲಿ 12 ಮೆಂಬರ್ಸ್ ಇದ್ದಾರೆ. ಸೊ ನೀವು ಸೆಕೆಂಡ್ ಇಯರ್ಸ್ 140 ಪ್ಲಸ್ ಇದ್ದೀರಾ. ಅಟ್ ಲೀಸ್ಟ್ ಒಂದು ಹಾಫ್ ನಂಬರ್ ಏನು ಬೇಡ, ಬಟ್ ಅಟ್ ಲೀಸ್ಟ್ ನೀವು ಟ್ರೈ ಮಾಡ್ಬೋದಲ್ವಾ. ನಿಮ್ಗೆ ತುಂಬಾ ಜಾಸ್ತಿ ಇರೋದು, ಕಾಂಪ್ಲಿಕೇಟೆಡ್ ಇರೋದು ಮಾಡಿ ಅಂತ ಹೇಳ್ತಾ ಇಲ್ಲ. ಎಲ್ಲ ಇದ್ದೀರಲ್ವಾ, ಯಾರೋ ಚಾಟ್ ಅಲ್ಲಿ ಇದಾರ, ನಾನು ನೋಡ್ತೀನಿ. ಕೊಡ್ರಿ, ಹೆಸರು ಕೊಡ್ರಿ. ನೋಡ, ಅಭಿಷೇಕ್, ವಾಣಿ, ಐಶ್ವರ್ಯ, ಆಲ್ಮಾಸ್, ಆಲ್ವಿನ್, ಇವೆಲ್ಲ ಇದ್ದೀರಲ್ಲ, ಕೊಡ್ರಿ. ಅನನ್ಯ, ಅಂಕಿತಾ, ಎಲ್ಲ ಸಿಗುತ್ತೆ. ಯು ವಿಲ್ ಗೆಟ್ ಎವ್ರಿಥಿಂಗ್. ಮಾಡ್ಬೇಕು ಅಂತ ಮನ್ಸಿದ್ರೆ ಹೇಗಾದ್ರೂ ಮಾಡಕ್ ಆಗ್ಬಿಡುತ್ತೆ. ನೀವು ಇನ್ನು ಲೇಜಿ ತರ ಮಾಡ್ತಾ ಇದ್ದೀರಾ, ಒಂದ್ ಸ್ವಲ್ಪ ನೀವು ಹೊಸದಾಗಿ ಕಲೀರಿ, ಆಗತ್ತಾಯ್ತಾ. ಸೊ ಇಲ್ಲ ಅಂತಲ್ಲ, ಈಗ ಸುಮಾರು ಜನ ಹೇಳಿದ ತಕ್ಷಣನೇ ಕಳ್ಸಿದ್ದಾರೆ, ಸರ್ ನನ್ನ ಹೆಸರು ಬರ್ಕೊಳ್ಳಿ ನಾನು ಮಾಡ್ತೀನಿ ಅಂತ. ಸೊ ಪ್ರೈಸಿಗೆ ಅಂತಾನೆ ಮಾಡ್ತಿಲ್ಲ, ಅಟ್ ಲೀಸ್ಟ್ ದೇ ಆರ್ ಲರ್ನಿಂಗ್ ಸಮಥಿಂಗ್. ನೀವು ಕಲಿಬಹುದು, ಏನೋ ಒಂದು ಮಾಡಿ. ಯು ಕ್ಯಾನ್ ಗೆಟ್ ಎವ್ರಿಥಿಂಗ್ ಇನ್ ಯೂಟ್ಯೂಬ್. ಸೊ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತೀರಾ, ಸಾಂಗ್ಸ್ ಕೇಳ್ತೀರಾ, ಎಲ್ಲರೂ ನೋಡ್ತೀರಾ. ಅದ್ರ ಒಂದ್ ಜಸ್ಟ್ ಕೊಡ್ರಿ ಯೂಟ್ಯೂಬ್ ಒಳಗೆ, ಸೊ ಸೈನ್ಸ್ ಮಾಡೆಲ್ ಫಾರ್ ಟೆಕ್ನಾಲಜಿ ಅಂತ ಕೊಡಿ, ಯು ವಿಲ್ ಗೆಟ್ ಎವ್ರಿಥಿಂಗ್. ಅದ್ರೊಳಗೆ ನಿಮ್ಗೆ ಯಾವ್ದು ಬೇಕು, ಈಸಿ, ತುಂಬಾ ದುಡ್ಡೇನ್ ಖರ್ಚಾಗೋದಿಲ್ಲ ಅದ್ರೊಳಗೆ. ಎಲ್ಲ ದುಡ್ಡು ಖರ್ಚು ಮಾಡೋದೇನ್ ಕೊಡೋದಿಲ್ಲ. ಯೂಶುವಲಿ ಮೋಟರ್ ಇಂದ ಕೇಳ್ಬೋದು, ಒಂದು 25 ರೂಪಾಯಿ ಕೊಟ್ರೆ ನಿಮ್ಗೆ ಇದು DC ಮೋಟರ್ ಅಂತ ಸಿಗುತ್ತೆ. ಆರಾಮ DC ಮೋಟರ್ ಇಂದಾನೆ ಒಂದ್ 10-20 ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ಬೋದು. ಸೊ ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ತುಂಬಾ ಜನ ಖುಷಿ ಆಗತ್ತೆ, ಫಸ್ಟ್ ಟೈಮ್ ಮೇಲೆ ಹೆಸರು ಕೊಟ್ಟಿದ್ದಾರೆ ತುಂಬಾ ಜನ. ಸೊ ಆಲ್ವಿನ್ ನೀವು ಕೊಡ್ಬೋದು, ಅನನ್ಯ, ಅಂಕಿತಾ, ಅಶ್ವಿನಿ. ಸೊ ಏನಿಲ್ಲ, ಎಷ್ಟು 1 to 2 minutes ಇನ್ ವಿಡಿಯೋ ಮಾಡಿ ಕಳ್ಸಿದ್ರೆ ಆಯ್ತು ಅಷ್ಟೇ. ಲಾಸ್ಟಿಗೆ ಅದೊಂದು ಕಂಪ್ಲೀಟ್ ಒಂದು ಪಿಕ್ಚರ್ ಒಂದು ಫೋಟೋ ಕಳ್ಸಿದ್ರೆ ಆಯ್ತು. ಸೊ ಟ್ರೈ ಟು ಸೆಂಡ್ ಮೀ ಯುವರ್ ರಿಜಿಸ್ಟ್ರೇಷನ್. ಇಲ್ಲಿ ನನ್ನ ನಂಬರ್ ಇದೆ, ಇಲ್ಲಿ ನನಗೆ 1 minute ಪ್ಲಸ್ ಆಗ್ಬಹುದು. ಸೊ ಓಕೆ, ಸೊ ವಿದಿನ್ ಅಂತ ಹೇಳಿ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳ್ಸೋದಕ್ಕೆ ಆಗ್ಬೇಕು. ಮತ್ತೆ ನೀವೊಂದು 10 minutes ಮಾಡಿ ಅದು ಕಳಿಸ್ತಾ ಇದ್ರೆ ವಾಟ್ಸಪ್ ಅಲ್ಲಿ ಸೆಂಡ್ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಸೊ ವಿದಿನ್ 5 minutes ಆದ್ರೂ ನಡೀತದೆ. ವಾಟ್ಸಪ್ ಒಳಗೆ ಎಷ್ಟು ಸೆಂಡ್ ಆಗುತ್ತೆ ಅಂದ್ರೆ, ನಂದೇ ನಂಬರ್ ಇರೋದು, ದಿಸ್ ಇಸ್ ಮೈ ನಂಬರ್. ಸೊ ಈ ನಂಬರ್ ಒಳಗೆ ವಾಟ್ಸಪ್ ಒಳಗೆ ನೀವು ಸೆಂಡ್ ಮಾಡ್ಬೋದು. ಸೊ ಅತಿಯಾ, ವೆರಿ ಗುಡ್. ಸೊ ಅತಿಯಾ ಹ್ಯಾಸ್ ಗಿವನ್ ನೇಮ್. ಸೊ ಓಕೆ, ಅತಿಯಾ, ವೆರಿ ಗುಡ್ ಅತಿಯಾ. ಸೊ ನೋಡಿ, ಸೊ ಅತಿಯಾ ಶಿ ಇಸ್ ಡೂಯಿಂಗ್ ವೆರಿ ಗುಡ್. ಸೊ ಎಲ್ಲ ಕ್ಲಾಸ್ ಒಳಗೂ ಪ್ರಾಬ್ಲಮ್ಸ್ ಅನ್ನ ಮಾಡ್ತಿದ್ದಾರೆ, ಎಲ್ಲಾನು ಮಾಡ್ತಿದ್ದಾರೆ. ಸೊ ಶಿ ಹಸ್ ಗಿವನ್ ನೇಮ್ ನೌ. ಸೊ ವೆರಿ ಗುಡ್. ಸೊ ಮತ್ತೆ ಯಾರು ಇದ್ರೆ ಹೇಳಿ, ಆಯ್ತಾ. ನಾನ್ ತುಂಬಾ ನಿಮ್ ಖರ್ಚು ಮಾಡಿ ಅಂತ ಹೇಳ್ತಿಲ್ಲ. ಓಕೆ, ವೆರಿ ಗುಡ್. ನೂರ್ ಫಾತಿಮಾ. ಸೊ ಓಕೆ, ನೂರ್ ಫಾತಿಮಾ ಇಸ್ ಆಲ್ಸೋ ಗಿವನ್ ನೇಮ್. ಸೊ ವೆರಿ ಗುಡ್. ಸೊ ಸಿ ದೇ ಆರ್ ವಾಂಟ್ ಟು ಲರ್ನ್ ಸಮಥಿಂಗ್. ಸರಿನಾ, ಏನೋ ಒಂದು ಹೊಸದಾಗಿ ಕಲಿಯೋಣ ಅಂತ ನೀವು ಮಾಡಿರ್ತೀರಲ್ವ ಹೈಸ್ಕೂಲ್ ಕ್ಲಾಸ್ ಅಲ್ಲಿ, ಯಾಕೆ PUC ಬಂದಾಗ ಬಿಟ್ಬಿಡ್ತೀರಾ? ನಾವೇನ್ ಬಿಡಕ್ ಹೇಳಿದೀವ? ಬರೀ ನಿಮ್ಗೆ ಓದ್ತಾನು, ಬರೀ ಸ್ಟಡಿ ಮಾಡಿ ಅಂತ ಹೇಳ್ತಿಲ್ಲ. ಸೊ ಯು ಆರ್ ಗಿವಿಂಗ್. Yes, very good. Athiya, see, Athiya nicely said, the participation is very important than winning. So very good, Athiya. Keep this spirit. Okay. Shanagi. So I have seen some other competitions also. Shanag madidire. This Elvina, I seen you are this college and all.
So that is very nice. So then Simran, I think some I saw. So they are all participating. At least participate ಮಾಡೋದಕ್ಕೆ you learn. Okay. So ನಿನ್ನೆ ಸ್ವರೂಪ್ ನಾನು ಮಾಡ್ತೀನಿ ಅಂತ ಅವನು ಹೆಸರು ಕೊಟ್ಟಿದ್ದಾನೆ. ಸೊ ವೆರಿ ಗುಡ್. ಸೊ ಈಗ ಬಂದ್ರೆ ನಮಗೂ ಖುಷಿ ಆಗುತ್ತೆ. ಅಟ್ ಲೀಸ್ಟ್ ಯು ಆಲ್ಸೋ ವಿಲ್ ನಾಟ್ ಫೀಲ್ ಎನಿ ಬೋರ್ಡ್. ಸ್ವಲ್ಪ ಬೋರ್ ಅಂತ ನಿಮ್ಗೆ ಅನ್ಸುದಿಲ್ಲ. ಏನೋ ಒಂದು ಮಾಡ್ತಾ ಇದ್ದೀರಾ. ಸೊ ಅದು ವರ್ಕ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಅಟ್ ಲೀಸ್ಟ್ ಯು ಆರ್ ಲರ್ನಿಂಗ್, ರೈಟ್? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರಿನಾ? ಓಕೆ. Yes, Vani, very good, Vani. So Vani is also participating. Vani, very good. So Prabha, very good. So okay, I will write your names and I will send a message also through WhatsApp. Vani number I don't have. ನಂಬರ್ ಇದ್ರೆ ಬೇಕಾದ್ರೆ ನೀವು ನನಗೆ, ನನ್ನ ನಂಬರ್ ಇದೆ ಅಲ್ಲ, ಅದಕ್ಕೆ ಮೆಸೇಜ್ ಹಾಕಿ ನನಗೆ. ನಿಮ್ಮ ಹೆಸರು ಮತ್ತೆ ಕ್ಲಾಸ್ ಹಾಕಿ ನನಗೆ ಮೆಸೇಜ್ ಮಾಡಿ. ಸೊ ಐ ವಿಲ್ ರಿಪ್ಲೈ ಮಾಡ್ತೀನಿ ನಾನಲ್ಲಿ. ಓಕೆ ಪ್ರಭಾ, ವೆರಿ ಗುಡ್. ಸೊ ಪ್ರಭಾ, ವಾಣಿ, ನೂರ್ ಫಾತಿಮಾ, ಅತಿಯಾ, ಸೊ ಅದೇ ಹಾಗೆ ಮತ್ತೆ ಮೊನ್ನೆ ಎಲ್ಲ ಹೆಸರು ಕೊಟ್ಟಿದ್ರು. ಓಕೆ, yes, my all friends please. Okay. So okay, Athiya is asking all the friends to join. Okay, Athiya, when you type message, it will come to me only. So behalf of Athiya, I am telling. So she is asking all the friends to join. So okay, so she is asking that we can learn something. Okay, see your friends are there only supporting you all. So okay. So okay. So in tomorrow, so just you go through this chapter, second chapter ಇದೆಯಲ್ಲ, ಅದನ್ನ electric potential and the capacitors. You go through this all the chapter, and if you have any doubt, ಯಾವ್ದಾದ್ರು ಡೌಟ್ ಇದೆ ಅಂತ ಹೇಳಿದ್ರೆ tomorrow you can ask. So tomorrow I will take it as a revision class. Okay, doubt clarification class ನಾನು ತಗೊಳ್ತೀನಿ. From Monday onwards, I am going to start the new chapter that is very very important, current electricity. So that is very very important. 13 marks ಆ ಚಾಪ್ಟರ್ ಅಲ್ಲಿ ಬರುತ್ತೆ. Sarina, that is very very important chapter. Monday. So this is a Monday I will take the next chapter. Tomorrow there will be a doubt clearing section. Yes. Okay. Thank you. Thank you everyone.